ಇನ್ನು ಮೈಸೂರಿನ ಆಹಾರ ಮೇಳದಲ್ಲಿ ಜನರ ದಂಡೆ ಹರಿದು ಬಂದಿದೆ. ಬಗೆ ಬಗೆಯ ತಿಂಡಿ ತಿನಿಸು ಸೇವಿಸಿ ಜನರು ಕೂಡ ಫುಲ್ ಖುಷಿಯಾಗಿದ್ದಾರೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಆಹಾರ ಮೇಳನ್ನ ನಡೆಸಲಾಗ್ತಾ ಇದೆ. ಆಹಾರ ಪ್ರಿಯರ ನೆಚ್ಚಿನ ತಾಣವಾದಂಥ ಈ ಆಹಾರ ಮೇಳ 100ಕ್ಕೂ ಹೆಚ್ಚು ಸ್ಟಾಲ್ಗಳಲ್ಲಿ ವೆರೈಟಿ ಫುಡ್ ಅನ್ನು ಕೂಡ ತಯಾರು ಮಾಡಲಾಗಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಈಗಾಗಲೇ ತಿಂಡಿ ಪ್ರಿಯರು ಕೂಡ ಆಗಮಿಸ್ತಾ ಇದ್ದಾರೆ. ತಿಂಡಿ ತಿನಿಸುಗಳನ್ನು ತಿಂತಾ ಇದ್ದಾರೆ. ನೋಡಿ, ರುಚಿಕರವಾದಂಥ ಆಹಾರಗಳನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಒಂದು ಕಡೆ ತಿಂಡಿ ಪ್ರಿಯರು ಕೂಡ ತಿಂತಾ ಇದ್ದಾರೆ. ನಾಡಹಬ್ಬ ಮೈಸೂರು ದಸರಾದಲ್ಲಿ ಸಾಕಷ್ಟು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ತಾಣ ಅಂತಂದ್ರೆ ಅದು ಆಹಾರ ಮೇಳ. ಯಾಕಂದ್ರೆ ಆಹಾರ ಪ್ರಿಯರಿಗೆ ಬಹಳ ಇಷ್ಟವಾದಂತಹ ತಾಣವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಹೊರಗಡೆಯಿಂದ ಬರ್ತಕ್ಕಂಥ ಪ್ರವಾಸಿಗರಾಗಿರ್ಬೋದು, ಜೊತೆಗೆ ಮೈಸೂರಿಗರಾಗಿರ್ಬೋದು, ಎಲ್ಲರೂ ಕೂಡ ಈ ಆಹಾರ ಮೇಳಕ್ಕೆ ಒಂದು ಬಾರಿ ಯಾರು ವಿಸಿಟ್ ಅನ್ನ ಕೊಡ್ತಾರೆ. ಸಾಕಷ್ಟು ಜನರು ಇದ್ದಾರೆ, ನೋಡಬಹುದು. ಅವ್ರನ್ನು ಕೂಡ ಮಾತಾಡಿಸ್ತೇನೆ. ಅವರ ಮೈಸೂರು ದಸರಾ ಅಂದ್ರೆ ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅಂದ್ರೆ ಸಾಕಷ್ಟು ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳಿರುತ್ತೆ. ಅದರಲ್ಲಿ ಆಹಾರ ಮೇಳವೂ ಕೂಡ ಒಂದು. ನಿಮ್ಗೆ ಇಷ್ಟವಾದಂತಹ ಪ್ಲೇಸ್ ಅಂತಂದ್ರೆ ಯಾವುದು ಮೇಡಮ್? ನನಗೆ ಇದೇನೆ ಆಹಾರ ಮೇಳ ಮತ್ತೆ ಫ್ಲವರ್ ಶೋ ತುಂಬಾ ಇಷ್ಟ. ನಮ್ಮ ಆಹಾರ ಮೇಳ ಅಂದ್ರೆ ತಿಂಡಿ ಕಂಡ್ರೆ ಅಷ್ಟೊಂದು ಇಷ್ಟನಾ ನಿಮ್ಗೆ? ಹೌದಲ್ವಾ, ಎಲ್ಲಾನು ಒಂದು ವರ್ಷಕ್ಕೊಂದ್ಸತಿ ಬರುತ್ತೆ, ಟೇಸ್ಟ್ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ವರ್ಷದ ಒಂದ್ಸರಿ ಬಂದು ಟೇಸ್ಟ್ ಮಾಡ್ತೀವಿ. ಹೇಗಿದೆ ಆಹಾರ ಮೇಳ? ಮೈಸೂರು ದಸರಾ ಹೇಗಿದೆ? ಚೆನ್ನಾಗಿದೆ, ಪ್ರಿಪರೇಷನ್ಸ್ ನಡೀತಿದೆ, ನೋಡ್ಬೇಕು. ಟೈಮ್ ಬಂದಾಗ ಒಂಥರ ಎಕ್ಸೈಟ್ಮೆಂಟ್. ಫಸ್ಟ್ ವೆಜ್ ತಿಂತೀವಿ, ಆಮೇಲೆ ನೆಕ್ಸ್ಟ್ ಇನ್ನೊಂದು 3 days ಬಿಟ್ಕೊಂಡು ನಾನ್ ವೆಜ್ ತಿಂತೀವಿ. ಅಂದ್ರೆ ವೆಜ್ ತಿನ್ನೋದಿನ ನಾನ್ ವೆಜ್ ತಿನ್ನಲ್ಲ, ನಾನ್ ವೆಜ್ ವೆಜ್ ತಿನ್ನೋದಿಲ್ಲ. ಏನಕ್ಕೆ ಅಂದ್ರೆ ಒಂದೇ ಅಟ್ ಎ ಟೈಮ್ ತಿನ್ನಕ್ಕಾಗಲ್ಲ. ನಾನ್ ವೆಜ್ ವೆಜ್ ಎರಡು ತಿನ್ನಕ ಅಂದ್ರೆ ಹೊಟ್ಟೆ ತುಂಬೋಗ್ಬಿಡುತ್ತೆ. ಸೊ ವೆಜ್ ತಿಂದ್ರೆ ವೆಜ್ ಆದ್ರೆ ಲೈಕ್ ಏನೇನ್ ಬೇಕು ನಮ್ಗೆ ಇಷ್ಟ ಆದದೆಲ್ಲ ಒಂದಿನ ತಿಂತೀವಿ, ಇನ್ನೊಂದಿನ ವೆಜ್ ಅಲ್ಲಿ ಏನೇನ್ ಬೇಕು ಎಲ್ಲಾನು ಟ್ರೈ ಮಾಡ್ತೀವಿ. ಈ ವರ್ಷ ನೀವು ಮಿಸ್ ಇಲ್ಲ. ನಮ್ಮನೆ ಇಲ್ಲೇ ಇರೋದು ಚಾಮರಾಜಮೌಲ ಡಬಲ್ ರೋಡ್. ಬ್ಯಾಂಗ್ಳೂರಿಂದ ಈಗ ನಮ್ಮಿಬ್ರದ್ದು ಮದುವೆ ಆಗಿ ಸೆಟಲ್ಡ್ ಇನ್ ಬ್ಯಾಂಗ್ಳೂರ್. ಬಟ್ ಸ್ಟಿಲ್ ನಾವು ಪ್ರತಿ ವರ್ಷ ದಸರಾಗೆ ಆಹಾರ ಮೇಳಗಂತೂ ಎಸ್ಪೆಷಲಿ ಮಿಸ್ಸೇ ಮಾಡಲ್ಲ. ಎಲ್ಲಾ ಕಡೆನೂ ಹೋಗ್ತೀವಿ ನಾವು. ಸೊ ಬಂದೇ ಬರ್ತೀವಿ 1 week ರಜಾ ಹಾಕೊಂಡು. ಏನೇನ್ ತಿಂದ್ರಿ? ಅದ್ರಲ್ಲಿ ಯಾವ್ದು ಇಷ್ಟ ಆಯ್ತು? ಅದ್ರಲ್ಲಿ ಬೆಣ್ಣೆ ದೋಸೆ ಇಷ್ಟ ಆಯ್ತು, ಬಂಗಾರಪೇಟ್ ಪಾನಿಪುರಿ ಅಂತೂ ಆಬ್ವಿಯಸ್ಲಿ ಇಷ್ಟ, ಪೊಟೆಟೊ ಟ್ವಿಸ್ಟರ್, ಇನ್ನ ಪುಳಿಯೋಗ್ರೆ ಎಲ್ಲ ಇಷ್ಟ. ನಮ್ಗೆ ನಾವೆಲ್ಲ ಫುಡ್ಡೀಸ್ ಎಲ್ಲ ಇಷ್ಟ ಪಡ್ತೀವಿ. ನಮಗೆ ಬೇಕಾದಂತಹ ಇಷ್ಟವಾದಂತಹ ಒಂದು ತಿಂಡಿ ತಿನಿಸುಗಳನ್ನ ತಿಂತೇವೆ, ಆಹಾರ ಪದಾರ್ಥಗಳನ್ನ ತಿಂತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಮಹದೇವ ಸ್ವಾಮಿ ಕುರ್ಣಗಾಲ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇನ್ನು ಮೈಸೂರಿನಲ್ಲಿ ದಸರಾ ವೈಭವ ಕಳೆಗಟ್ಟಿದೆ. ನವರಾತ್ರಿಯ 2ನೇ ದಿನವಾದ ಇಂದು ಹಲವು ಪೂಜಾ ಕೈಂಕರ್ಯಗಳು, ಮನೋರಂಜನೆ ಕಾರ್ಯಕ್ರಮಗಳು ನೆರವೇರಿದು. ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ವೀರಗಾಸೆ, ಡೊಳ್ಳು ಕುಣಿತ, ಕೋಲಾಟ, ತಮಟೆ, ನಗಾರಿ ಮೈಸೂರು ದಸರಾ ವೈಭವವನ್ನ ಮತ್ತಷ್ಟು ಹೆಚ್ಚಿಸಿದೆ. ನಾಡ ಹಬ್ಬದ 2ನೇ ದಿನವಾದ ಇವತ್ತು ಹಲವು ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆತು. ಕೋಟೆ ಆಂಜನೇಯ ಸ್ವಾಮಿ ದೇಗುಲದ ಮುಂಭಾಗ ಚಾಲನೆ ನೀಡಿದ ಕಲಾತನ್ನಲ್ಲಿ ಸಾವಿರಾರು ಚಿಣ್ಣರು ಭಾಗಿಯಾಗಿದ್ರು. ಮಕ್ಕಳು ಪ್ರದರ್ಶಿಸಿದ ಡೊಳ್ಳು ಕುಣಿತ, ಪೂಜಾ ಕುಣಿತ, ಕಂಸಾಳೆ, ತಮಟೆ, ನಗಾರಿ, ವೀರಗಾಸೆ, ಕೋಲಾಟ ಸೇರಿದಂತೆ ಹಲವು ಕಾರ್ಯಕ್ರಮಗಳು ಕಣ್ಮನ ಸೆಳೆತು. ಅರಮನೆ ಮುಂಭಾಗ ಆಯೋಜಿಸಿದ್ದ ರಂಗೋಲಿ ಸ್ಪರ್ಧೆಯಲ್ಲಿ ಸಾವಿರಾರು ಮಹಿಳೆಯರು ಭಾಗವಹಿಸಿ ಬಣ್ಣ ಬಣ್ಣದ ರಂಗೋಲಿ, ವಿವಿಧ ವಿನ್ಯಾಸದ ರಂಗೋಲಿ ಬಿಡಿಸಿದ್ದು ಆಕರ್ಷಣೀಯವಾಗಿತ್ತು. ಕುಪ್ಪಣ್ಣ ಪಾರ್ಕ್ನಲ್ಲಿ ಆಯೋಜಿಸಿರುವ ಫಲಪುಷ್ಪ ಪ್ರದರ್ಶನ ಎಲ್ಲರನ್ನ ಕೈಬೀಸಿ ಕರೀತಾ ಇದೆ. ಇಲ್ಲಿ ಹೂವಿನಲ್ಲಿ ಅರಳಿದ ಯುದ್ಧ ನೌಕೆ, ನಂದಿ, ಟಾಂಗಾ, ನೂತನ ಸಂಸತ್ ಭವನ, ವರ್ಲ್ಡ್ ಕಪ್ ಹಾಗೂ ಇತರ ಕಲಾಕೃತಿಗಳ ಮುಂದೆ ನಿಂತು ಮಹಿಳೆಯರು, ಮಕ್ಕಳು ಸೆಲ್ಫಿ ಕ್ಲಿಕ್ಕಿಸಿಕೊಂಡ್ರು. ಇವತ್ತಿನಿಂದ 5 ದಿನಗಳ ಕಾಲ ನಗರದ ಜೆಕೆ ಮೈದಾನದಲ್ಲಿ ಮಹಿಳಾ ದಸರಾ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ ಉದ್ಘಾಟಿಸಿದ್ರು. ಪ್ರೋಗ್ರಾಂನಲ್ಲಿ ಹಸಿರು ಮತ್ತು ಕೆಂಪು ಸೀರೆಗಳಿಂದ ಮಹಿಳೆಯರು ಕಂಗೊಳಿಸ್ತಾ ಇದ್ರು. ಮಹಿಳೆಯರಿಗಾಗಿ ವಿಶೇಷ ಆಟಗಳು, ಫ್ಯಾಷನ್ ಶೋ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ.
ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಭ್ರಮ ಅತ್ಯಂತ ಸಡಗರ ಹಾಗೂ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಮಹಾದೇವ್ ಸ್ವಾಮಿ ಜೊತೆ ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಇಂದು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ನಡೆಯಿತು. ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅಬ್ಬರಕ್ಕೆ ತನಿಖಾಧಿಕಾರಿಗಳು ಕಕ್ಕಾಬಿಕ್ಕಿಯಾದರು. ಹಾಗಾದ್ರೆ ಯಾವ ರೀತಿಯಾಗಿ ವಾದ ಪ್ರತಿವಾದ ನಡೆದಿತ್ತು ಬನ್ನಿ ನೋಡ್ಕೊಂಡು. ಕೊಲೆ ಕೇಸ್ನಲ್ಲಿ ದರ್ಶನ್ ಜಾಮೀನು ಫೇಸ್. ಕಟಕಟೆಯಲ್ಲಿ ವಕೀಲ ಸಿ.ವಿ. ನಾಗೇಶ್ ಆರ್ಭಟ. ರೇಣುಕಸ್ವಾಮಿ ಕೊಲೆ ಕೇಸ್ ಸಂಬಂಧ ಇಂದು 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ದರ್ಶನ್ ಪರ ಸಿ.ವಿ. ನಾಗೇಶ್ ವಾದ ಮಾಡಿದ್ದಾರೆ. ಕೋರ್ಟ್ನಲ್ಲಿ ದರ್ಶನ್ ಪರ ವಾದ ಮಾಡಿದ ಹಿರಿಯ ವಕೀಲ ನಾಗೇಶ್ ತನಿಖಾಧಿಕಾರಿಗಳಿಗೆ ನೀರಿಳಿಸಿದ್ದಾರೆ. ಚಾರ್ಜ್ ಶೀಟ್ನ ಪ್ರತಿ ಪಾಯಿಂಟ್ಗೂ ಕೂಡ ಪಾಯಿಂಟ್ ರೈಸ್ ಮಾಡಿ ತನಿಖಾಧಿಕಾರಿಗಳನ್ನ ಕಕ್ಕಾಬಿಕ್ಕಿ ಮಾಡಿದ್ದಾರೆ. ಈ ಮಧ್ಯೆ ವಕೀಲ ಸಿ.ವಿ. ನಾಗೇಶ್ ವಾದವನ್ನ ನಾಳೆ ಮಧ್ಯಾಹ್ನ 12:30ಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿದೆ. ದರ್ಶನ್ ನೋಡೋಕೆ ಮಾತ್ರ ಟಫ್, ಒಳಗಡೆ ತುಂಬಾ ಸಾಫ್ಟ್, ಹೃದಯವಂತ ಅಂತ ಹೇಳಿದ್ದು ಸಿ.ವಿ. ನಾಗೇಶ್. ಆದ್ರೆ ತಾನು ಬೆಳೆಯುತ್ತಲೇ ಇತರರನ್ನ ಬೆಳೆಸಬೇಕೆಂಬ ಇರಾದೆಯ ದರ್ಶನ್ ಅವರ ಪಾತ್ರ ರೇಣುಕಸ್ವಾಮಿ ಪ್ರಕರಣದಲ್ಲಿ ಎಷ್ಟಿದೆ ಎಂಬ ಪ್ರಶ್ನೆಗೆ ಉತ್ತರ ಸದ್ಯದಲ್ಲಿಯೇ ಸಿಗಬೇಕಾಗಿದ್ರು. ಇದು ಕ್ಲಾಸಿಕ್ ತನಿಖೆ ಅಲ್ಲ, ಇದು ಕ್ಲಾಸಿಕ್ ವೈಫಲ್ಯ ಅಂತ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡಿದ್ದಾರೆ. ಹಾಗಿದ್ರೆ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದ ಹೇಗಿತ್ತು ಗೊತ್ತಾ? ನಟ ದರ್ಶನ್ ವಿರುದ್ಧದ ಎಲ್ಲ ದಾಖಲೆಗಳು ಸುಳ್ಳು, ಎಲ್ಲ ರಿಕವರಿ ಸಾಕ್ಷಿಗಳನ್ನ ಪ್ಲಾಂಟ್ ಮಾಡಲಾಗಿದೆ. ಅರೆಸ್ಟ್ ಆದ ದಿನದಿಂದಲೇ ಸುಳ್ಳು ದಾಖಲೆ ಸೃಷ್ಟಿಯಾಗಿದೆ. ಶೆಡ್ನಲ್ಲಿ ಸಿಕ್ಕಿರುವ ಮರದ ತುಂಡು, ಕಟ್ಟಿಗೆಗಳು ಸುಳ್ಳು, ನೈಲಾನ್ ಹಗ್ಗ, ಎಲ್ಲ ಸಾಕ್ಷಿಗಳು ಸುಳ್ಳು. 2 ಅಡಿ ಉದ್ದದ ಲಾಠಿ ಸುಳ್ಳು, ರಕ್ತದಿಂದ ಕೂಡಿದ ಲಾಠಿ ಸುಳ್ಳು. ದರ್ಶನ್ ರನ್ನ ಘಟನಾ ಸ್ಥಳಕ್ಕೆ ಕರೆದುಕೊಂಡು ಹೋಗಿಲ್ಲ. ಖಾಲಿ ಬಾಟಲಿ ತೋರಿಸಿ ಸ್ಟೋನಿ ಬ್ರೂಕ್ ಲೇಬಲ್ ಹಾಕಿದ್ದಾರೆ. ಚಪ್ಪಲಿ ಅಂತ ಹೇಳಿ ಶೂ ರಿಕವರಿ ಮಾಡಿದ್ದಾರೆ. ರಕ್ತದ ಕಲೆ ಇರುವ ಶೂಗಳನ್ನ ವಶಪಡಿಸಿಕೊಂಡಿದ್ದಾರೆ. ಆದ್ರೆ ಶೂಗಳನ್ನ ಜೂನ್ 14ರಂದು ರಿಕವರಿ ಮಾಡಿದ್ದಾರೆ. ಸೋಪ್ ಹಾಕಿ ತೊಳೆದ ಶೂ ಮೇಲೆ ರಕ್ತದ ಕಲೆ ಹೇಗೆ ಬಂತು ಅಂತ ತನಿಖಾಧಿಕಾರಿಗಳ ತನಿಖೆಯನ್ನೇ ಪ್ರಶ್ನೆ ಮಾಡಿದ್ದಾರೆ. ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸೀನಿಯರ್ ಕೌನ್ಸಿಲ್ ಸಿ.ವಿ. ನಾಗೇಶ್ ಸರ್ ನಮಗೆ ದೋಷಾರೋಪಣ ಪಟ್ಟಿಯಲ್ಲಿ ನಮ್ಮ ಪರವಾಗಿ ಅಂದರೆ ದರ್ಶನ್ ಅವ್ರ ಪರವಾಗಿ ಬೇಲ್ ತಗೊಳ್ಳೋಕ್ಕೆ ಯಾವ್ಯಾವ ಅಂಶಗಳಿದ್ದಾವೆ ಅನ್ನೋದನ್ನ ಇವತ್ತು ನ್ಯಾಯಾಲಯಕ್ಕೆ ಎದ್ದು ತೋರಿಸ್ಕೊಟ್ಟಿದ್ದೀವಿ. ಆಮೇಲೆ ದೋಷಾರೋಪಣ ಪಟ್ಟಿಯಲ್ಲಿ ತನಿಖಾಧಿಕಾರಿಗಳು ಏನೇನು ಲೋಪದೋಷಗಳು ಮಾಡಿದ್ದಾರೆ ಅಂದರೆ ಈ ಘಟನೆ ನಡೆದಂಥ ದಿನದಿಂದ ಮತ್ತು ಇವ್ರನ್ನ ಅರೆಸ್ಟ್ ಮಾಡುವಂಥ ಮತ್ತು ಚಾರ್ಜ್ ಶೀಟ್ ಸಲ್ಲಿಸುವವರೆಗೂ ಸಹ ಏನೇನು ಲೋಪದೋಷಗಳಿದನ್ನು ನಾವು ಇವತ್ತು ನ್ಯಾಯಾಲಯಕ್ಕೆ ತೋರಿಸ್ಕೊಟ್ಟಿದ್ದೀವಿ. ಅದ್ರ ಮುಂದುವರಿದ ಭಾಗವಾಗಿ ಅಂದರೆ ಇನ್ನೇನೇನು ನಮಗೆ ಜಾಮೀನು ಸಿಗಬೇಕು ಅನ್ನೋದ್ರ ಪರವಾಗಿ ಅಂದರೆ ನಮ್ಮ ಜಾಮೀನು ಸಿಗುವಂಥ ಒಳ್ಳೆ ಅಂಶಗಳು, ಪಾಸಿಟಿವ್ ಅಂಶಗಳು, ಅದನ್ನು ನಾವು ಮುಂದೆ ನ್ಯಾಯಾಲಯದಲ್ಲಿ ನಾಳೆ ವಿಚಾರಣೆಗೆ ಮುಂದೂಡಿರೋದ್ರಿಂದ ನಾಳೆಗೆ ಅದನ್ನು ಮುಂದುವರಿಸೋರಿದ್ದೀವಿ. ಒಟ್ಟಾರೆ ನಾಳೆ ಮಧ್ಯಾಹ್ನ 12:30ಕ್ಕೆ ವಿಚಾರಣೆ ಮುಂದೂಡಿದ್ದು, ನಾಳೆ ತನಿಖಾಧಿಕಾರಿಗಳ ಯಾವ ಲೋಪವನ್ನ ಎತ್ತಿ ಹಿಡಿಯುತ್ತಾರೆ ಎಂಬುದು ಕಾದು ನೋಡಬೇಕಿದೆ. ನಾಗರಾಜು, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯಗೆ ಮೂಡ ಮಂಡೆ ಬಿಸಿ ಜೋರಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ತನಿಖೆಗೆ ಇಳಿದಿದ್ದಾರೆ. ದೂರುದಾರ ಸ್ನೇಹಮಯಿ ಜೊತೆ ಸ್ಥಳ ಮಹಜರನ್ನ ನಡೆಸಿ ಹಗರಣದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ.